ಎಸ್ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ MS ಪಾಟೀಲ್. ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆಸುವಂತಹ ವಿವಿಧ ಹುದ್ದೆಗಳಿಗೆ ನಡೆಸುವಂತಹ ಏನು ಈ ಒಂದು SDA ಆಗಿರ್ಬೋದು, FDA ಆಗಿರ್ಬೋದು, GPSTR ಆಗಿರ್ಬೋದು, TET ಆಗಿರ್ಬೋದು, HSTR ಆಗಿರ್ಬೋದು, ಈ ಎಲ್ಲ ಒಂದು ಕರ್ನಾಟಕ ರಾಜ್ಯವು ನಡೆಸುವಂತಹ ವಿವಿಧ ಇಲಾಖೆಗಳೇ ನಡೆಸುವಂತಹ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ವ್ಯಾಕರಣವನ್ನ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಈ ಒಂದು ಸಂಧಿಗಳ ಪರಿಚಯ ಕುರಿತು ನೀವೆಲ್ಲರೂ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಕನ್ನಡ ವ್ಯಾಕರಣದಲ್ಲಿ ಈ ಒಂದು ಸಂಧಿಗಳ ಪರಿಚಯನ ನೀವು ಎಲ್ಲರೂ ಕೂಡಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ತರಗತಿಯನ್ನ ಎಲ್ಲರೂ ಕೇಳಿಬಿಟ್ಟು ಈ ಒಂದು ತರಗತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ಒಂದು ಸಂಧಿಗಳ ಕುರಿತು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ಒಂದು ಸಂಧಿಗಳ ಮೇಲೆ ವಿವಿಧ ಇಲಾಖೆಗಳು ಏನಪ್ಪಾ ಅಂತಂದ್ರೆ ಹೆಚ್ಚು ಪ್ರಶ್ನೆಗಳನ್ನ ನಾವು ಕೇಳುವುದರನ್ನ ನಾವು ನೋಡ್ತಾ ಬರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಧಿಗಳು ಬಹಳ ಮುಖ್ಯವಾಗಿರ್ತಾವ. ಹಾಗಾದ್ರೆ ಮೊದಲ ಸಂಧಿ ಅಂದ್ರೆ ಏನು ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಸಂಧಿ ಅಂದ್ರೆ ಇಲ್ಲಿ ಸಂಧಿ ಅಂತಂದ್ರೆ ಕೂಡುವಿಕೆ ಎಂದರ್ಥ ಅಂತೇಳಿ. ಉಚ್ಚರಿಸಲು ಕಾಲ ವಿಳಂಬ ಇಲ್ಲದಂತೆ ಎರಡು ಅಕ್ಷರಗಳು ಕೂಡುವುದಕ್ಕೆ ನಾವು ಸಂಧಿ ಅಂತೇಳಿ ಕರಿತೀವಿ ನೋಡ್ರಿ. ಸಂಧಿ ಎಂದ ಪದದ ಅರ್ಥ ಏನಂದ್ರ ಕೂಡುವಿಕೆ ಎಂದರ್ಥ. ಈ ಒಂದು ಉಚ್ಚರಿಸಲು ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳು ಕೂಡುವುದಕ್ಕೆ ನಾವು ಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಸಂಧಿ ಏನಪ್ಪಾ ಅಂತಂದ್ರೆ ಸಂಧಿಯಲ್ಲಿ ಹಲವಾರು ವಿಧಗಳು ಬರ್ತವೆ. ಮೊದಲಿಗೆ ಸಂಧಿ ಯಾವ ರೀತಿಯಾಗಿ ನಡೀತದೆ ಅಂತೇಳಿ ನಾವು ನೋಡ್ತಾ ಬಂದಾಗ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ನಾವು ಸ್ವರ ಸಂಧಿ ಅಂತೇಳಿ ಕರಿತೀವಿ. ಒಂದು ಸ್ವರದ ಮುಂದೆ ಮತ್ತೊಂದು ಸ್ವರ ಬಂದು ಸೇರಿದ್ರೆ ಅದನ್ನ ಸ್ವರ ಸಂಧಿ ಅಂತೇಳಿ ಕರಿತೀವಿ. ಅದೇ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ನಾವು. ಹಾಗಾದ್ರೆ ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಮೊದಲ ಪದವನ್ನ ನಾವು ಪೂರ್ವ ಪದ ಅಂತೇಳಿ ಕರಿತೀವಿ, ನಂತರದ ಪದವನ್ನ ಉತ್ತರ ಪದ ಅಂತೇಳಿ ಕರಿತೀವಿ, ನೆಕ್ಸ್ಟ್ ಪೂರ್ಣ ಪದವನ್ನ ಸಮಸ್ತ ಪದ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಎರಡು ಏನಾದ್ರೂ ಸಂಧಿ ಕಾರ್ಯ ನೀಡಬೇಕಾದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಆಗುವಂತಹ ಬದಲಾವಣೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಅವು ಎರಡರಲ್ಲಿ ನಡೆಯುವಂತಹ ಬದಲಾವಣೆ ಏನಾಗಿರ್ತದ ಅಂದ್ರೆ ಸಂಧಿ ಕಾರ್ಯದಲ್ಲಿ ಬದಲಾವಣೆಯಾಗಿ ಬಂದಿರ್ತದ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಂಧಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಬರ್ತೀವಿ ನಾವು ಕೆಳಗಡೆ, ಇಲ್ಲಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ಇಲ್ಲಿ ಮಾತು ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಪೂರ್ವ ಪದ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಇಲ್ಲ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಉತ್ತರ ಪದ. ಒಟ್ಟಾರೆಯಾಗಿ ಇಲ್ಲಿ ಮಾತಿಲ್ಲ ಅನ್ನೋದು ಇದು ಏನಪ್ಪಾ ಅಂತಂದ್ರೆ ಸಂಧಿ ಪದ ಅಥವಾ ಸಮಸ್ತ ಪದ ಅಂತೇಳಿ ನಾವು ಕರಿತೀವಿ ನೋಡ್ರಿ. ಈ ಒಂದು ಪೂರ್ವ ಪದ ಮತ್ತು ಉತ್ತರ ಪದ ನಡುವಿನೇ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದು ಅಕ್ಷರಗಳು ಬಿಟ್ಟು ಹೋಗ್ತವೆ, ಕೆಲವೊಂದು ಅಕ್ಷರಗಳು ಮತ್ತೊಂದು ಅಕ್ಷರಗಳು ಬಂದು ಸೇರ್ತವೆ, ಇಲ್ಲಾಂದ್ರೆ ಒಂದು ಅಕ್ಷರದ ಸ್ಥಾನಕ್ಕೆ ಮತ್ತೊಂದು ಅಕ್ಷರ ಬಂದು ಸೇರ್ತದಲ್ಲ. ಇವುಗಳನ್ನ ನಾವು ಏನಪ್ಪಾ ಅಂತಂದ್ರೆ ಈ ಒಂದು ಸಂಧಿಗಳು ಈ ರೀತಿಯಾಗಿ ಕಾರ್ಯ ನಡೀತದೆ ನೋಡ್ರಿ. ಬಿಟ್ಟು ಹೋಗೋದು ಲೋಪ, ಮತ್ತೊಂದು ಅಕ್ಷರ ಬಂದು ಸೇರಿದರೆ ಅದನ್ನ ಆಗಮ ಅಂತೇಳಿ ಕರಿತೀವಿ. ಮತ್ತೊಂದು ಅಕ್ಷರ ಬದಲಾಗಿ ಅದೇ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದ್ರೆ ಅದನ್ನ ಆದೇಶ ಅಂತೇಳಿ ಕರಿತೀವಿ. ಮುಂದೆ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಮೊದಲು ಇದೇನಪ್ಪಾ ಅಂತಂದ್ರೆ ಸಂಧಿ ಅಂದ್ರೆ ಏನಂತಂದ್ರೆ ಕೂಡುವಿಕೆ ಎಂದರ್ಥ. ಈ ಒಂದು ಸಂಧಿಯನ್ನ ನಾವು ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳನ್ನ ಉಚ್ಚಾರ ಮಾಡೋದನ್ನ ನಾವು ಸಂಧಿ ಅಂತೇಳಿ ಕರಿತೀವಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಅಂತೇಳಿ ಕರಿತೀವಿ. ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ವ್ಯಂಜನ ಸಂಧಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇಲ್ಲಿ ಸಂಧಿಯ ಪ್ರಕಾರಗಳನ್ನ ಅಂತೇಳಿ, ಸಂಧಿಯಲ್ಲಿ ನಾವು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳಂತೇಳಿ ಎರಡು ವಿಧಗಳನ್ನ ಮಾಡ್ತೀವಿ. ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳಂತೇಳಿ. ಹಾಗಾದ್ರೆ ಕನ್ನಡ ಸಂಧಿಗಳಲ್ಲಿ ಯಾವ ವಿಧಗಳು ಬರ್ತವೆ? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇಲ್ಲಿ ಇವುಗಳನ್ನ ಕನ್ನಡ ಸಂಧಿಗಳಂತ ಕರಿತೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸಂಸ್ಕೃತ ಸಂಧಿಗಳು. ಮತ್ತೆ ಈ ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ನಾವು ಎರಡು ವಿಭಾಗಗಳನ್ನಾಗಿ ಮಾಡ್ತೀವಿ. ಅವು ಯಾವಂದ್ರೆ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು. ಹಾಗಾದ್ರೆ ಇಲ್ಲಿ ಮೊದಲಿಗೆ ನಾವು ಕನ್ನಡ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ, ತದನಂತರ ಈ ಒಂದು ಸಂಸ್ಕೃತ ಸಂಧಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ
ಲೋಪ, ಆಗಮ, ಆದೇಶ ಇವು ಏನಪ್ಪಾ ಅಂತಂದ್ರೆ ಕನ್ನಡ ಸಂಧಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಹಾಗಾದ್ರೆ ಕನ್ನಡ ಸಂಧಿ ಅಂದ್ರೆ ಏನು? ಕನ್ನಡ ಶಬ್ದಗಳು ಸೇರಿ ಸಂಧಿ ಆದರೆ ಅದನ್ನ ಕನ್ನಡ ಸಂಧಿ ಅಂತೇಳಿ ಕರಿತೀವಿ ನಾವು. ಒಟ್ಟಾರೆಯಾಗಿ ಇಲ್ಲಿ ಎರಡು ಕನ್ನಡ ಪದಗಳು, ಒಂದು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಏನಪ್ಪಾ ಅಂತಂದ್ರೆ ಕನ್ನಡ ಶಬ್ದಗಳಾಗಿರ್ಬೇಕ. ಹಾಗಿದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಕನ್ನಡ ಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಒಂದು ಸಂಸ್ಕೃತ ಶಬ್ದವು ಮತ್ತೊಂದು ಕನ್ನಡ ಶಬ್ದವು ಸೇರಿ ಆದರೆ ಅದು ಕೂಡ ಏನಪ್ಪಾ ಅಂತಂದ್ರೆ ಕನ್ನಡ ಸಂಧಿ ಅಂತೇಳಿ ಕರಿತೀವಿ. ಎಸ್, ಇಲ್ಲಿ ಎರಡು ಸಂಸ್ಕೃತ ಇದ್ರೆ ಅಲ್ಲಿ ಕನ್ನಡ ಸಂಧಿ ಅಂತೇಳಿ ಅನ್ನಕ್ ಬರಲ್ಲ. ಒಂದು ಶಬ್ದ ಸಂಸ್ಕೃತ ಇದ್ದು ಮತ್ತೊಂದು ಶಬ್ದ ಕನ್ನಡ ಶಬ್ದ ಇದ್ರೆ ಅದನ್ನ ನಾವು ಕೂಡ ಕನ್ನಡ ಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಕನ್ನಡ ಸಂಧಿಯಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಲೋಪ ಸಂಧಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಎಸ್, ಇವುಗಳ ಮೇಲೆ ಏನಪ್ಪಾ ಅಂತಂದ್ರೆ ವಿವಿಧ ಇಲಾಖೆಯ ಪರೀಕ್ಷೆಯಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ TT ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಇನ್ನಿತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಲೋಪ ಸಂಧಿಯ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಹಾಗಾದ್ರೆ ಲೋಪ ಸಂಧಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಉದಾಹರಣೆಗಳು ತಿಳ್ಕೊಂಡು ನಾವು ಲೋಪ ಸಂಧಿ ಅಂದ್ರೆ ಏನದನ್ನ ತದನಂತರ ತಿಳ್ಕೊಳ್ಳೋಣ. ಇಲ್ಲಿ ಪೂರ್ವ ಪದ ಊರು ಅಂತ ಇದೆ, ಊರು ಪ್ಲಸ್ ಊರು, ಇದನ್ನ ಅಧಿಕ ಅಂತೇಳಿ ನಾವು ಕರಿತೀವಿ. ಊರು ಪ್ಲಸ್ ಊರು, ಊರೂರು. ಎಸ್, ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಪ್ಪಾ ಅಂತಂದ್ರೆ ಈ ಒಂದು ಸಂಧಿ ಪದದಲ್ಲಿ ಲೋಪವಾಗಿರ್ತದ. ಎಸ್, ಇಲ್ಲಿ ನೋಡ್ರಿ ಹೂ ಇದೆಲ್ಲ, ಇದು ಏನಪ್ಪಾ ಅಂತಂದ್ರೆ ಈ ಒಂದು ಸಂಧಿ ಪದದಲ್ಲಿ ಇಲ್ಲ, ಬಿಟ್ಟು ಹೋಗಿದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ಊರೂರು, ಇದು ಏನಾಗಿದೆ ಅಂದ್ರೆ ಊರೂರಾಗಿದೆ. ಇಲ್ಲಿ ಹೂ ಏನಾಗಿದೆ ಅಂದ್ರೆ ಸ್ವರ ಆಗಿದೆ ನೋಡ್ರಿ, ಸ್ವರ ಲೋಪವಾಗಿದೆ. ಎಸ್, ನೆಕ್ಸ್ಟ್ ಎಕ್ಸಾಂಪಲ್, ಬಲ್ಲೇನು ಪ್ಲಸ್ ಎಂದು, ಬಲ್ಲೆನೆಂದು. ಇಲ್ಲಿ ಏನಪ್ಪಾ ಅಂತಂದ್ರೆ ಬಲ್ಲೇನು, ಇಲ್ಲಿ ಹೂ, ಈ ಒಂದು ಹೂ ಏನಾಗಿದೆ ಅಂದ್ರೆ ಈ ಒಂದು ಸಂಧಿ ಕಾರ್ಯದಲ್ಲಿ ಲೋಪವಾಗಿದೆ ನೋಡ್ರಿ, ಬಿಟ್ಟೋಗಿದೆ. ಆದ್ದರಿಂದ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ, ಬಲ್ಲನೆಂದು. ಎಸ್, ಮಾತು ಪ್ಲಸ್ ಅಂತು, ಮಾತಂತು. ನೋಡ್ರಿ, ಇಲ್ಲಿ ಮತ್ತೆ ಹೂ ಇದೆಯಲ್ಲ, ಈ ಹೂ ಏನಾಗಿದೆ ಅಂತಂದ್ರೆ ಮತ್ತೆ ಇಲ್ಲಿ ಲೋಪವಾಗಿದೆ ಸಂಧಿ ಪದದಲ್ಲಿ. ಇದನ್ನ ಏನಪ್ಪಾ ಅಂತಂದ್ರೆ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸಂಪನ್ನರಾದ, ಸಂಪನ್ನರು ಪ್ಲಸ್ ಆದ, ಸಂಪನ್ನರಾದ. ಇಲ್ಲಿ ಕೂಡ ಏನಂತಂದ್ರೆ ಈ ಒಂದು ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಆಗಿರತಕ್ಕಂಥ ಹೂ ಸ್ವರವು ಏನಾಗಿದೆ ಅಂದ್ರೆ ಇಲ್ಲಿ ಸಂಧಿ ಕಾರ್ಯದಲ್ಲಿ ಲೋಪವಾಗಿದೆ. ಒಟ್ಟಾರೆಯಾಗಿ ಈ ಒಂದು ಲೋಪ ಸಂಧಿಗೆ ಏನಪ್ಪಾ ಅಂತಂದ್ರೆ ಊರೂರು, ಬಲ್ಲನೆಂದು, ಮಾತುಂಟು, ನೆಕ್ಸ್ಟ್ ಮಾತಿಲ್ಲ, ಮಾತಿಲ್ಲ. ಎಸ್, ನೆನಪಿಲ್ಲ, ನೆನಪಿಲ್ಲ. ಇವೆಲ್ಲ ಏನಪ್ಪಾ ಅಂತಂದ್ರೆ ಲೋಪ ಸಂಧಿಗೆ ಉದಾಹರಣೆಗಳಾಗ್ತವೆ. ಹಾಗಾದ್ರೆ ಲೋಪ ಸಂಧಿ ಅಂದ್ರೆ ಏನು? ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಲೋಪ ಸಂಧಿ ಎನ್ನುವರು. ಕೇವಲ ಪೂರ್ವ ಪದದ ಕೊನೆ ಅಕ್ಷರ ಮಾತ್ರ ಬಿಟ್ಟು ಹೋಗ್ತದೆ. ಇಲ್ಲಿ ಯಾವುದೇ ತರಹದ ಉತ್ತರ ಪದದಲ್ಲಿ ಅಕ್ಷರ ಲೋಪ ಆಗೋದಿಲ್ಲ. ಇಲ್ಲಿ ಲೋಪ ಎಲ್ಲಿ ಆಗ್ತದೆ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ಬಿಟ್ಟು ಹೋಗ್ತದೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಲೋಪ ಸಂಧಿ ಅಂತೇಳಿ ಕರಿತೀವಿ ನೋಡಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಸಂಧಿಯ ಮತ್ತೊಂದು ಕನ್ನಡ ಸಂಧಿಯ ವಿಧ ಯಾವುದಂದ್ರೆ ಆಗಮ ಸಂಧಿ. ಎಸ್, ಇಲ್ಲಿ ಉದಾಹರಣೆ ನೋಡ್ಕೊಂಡ್ಬಿಟ್ಟು ಆಗಮ ಸಂಧಿಯ ನಿಯಮನ ನಾವು ತದನಂತರ ನೋಡೋಣ. ಮಳೆ ಪ್ಲಸ್ ಇಂದ, ಮಳೆಯಿಂದ, ಮಳೆ ಪ್ಲಸ್ ಇಂದ, ಮಳೆಯಿಂದ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮತ್ತೊಂದು ಅಕ್ಷರ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಅಕ್ಷರಗಳು ಏನಾಗಿದಾವೆ ಅಂದ್ರೆ ಸಂಧಿ ಕಾರ್ಯದಲ್ಲಿ ಇದಾವೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮತ್ತೊಂದು ಅಕ್ಷರ ಬಂದು ಕೂಡಿಕೊಂಡಿದೆ. ಆದ್ದರಿಂದ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ. ನೋಡ್ರಿ, ಪೂರ್ವ ಪದ ಆಗಿರ್ತಕ್ಕಂಥ ಮಳೆ ಇದೆ, ಇಂದ ಉತ್ತರ ಪದ ಇಂದ, ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಸಂಧಿ ಕಾರ್ಯದಲ್ಲಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಬಂದು ಮತ್ತೊಂದು ಅಕ್ಷರ ಕೂಡಿಕೊಂಡಿದೆ, ಯಕಾರಾಗಮ ಅಂತೇಳಿ ಕರಿತೀವಿ ಇದನ್ನ. ಇಲ್ಲಿ ನೋಡ್ರಿ, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಇಲ್ಲಿ ನೋಡ್ರಿ, ಅಲ್ಲಿ ಅನ್ನೋದು ಕೂಡ ಇದೆ. ಇಲ್ಲಿ ಮತ್ತೊಂದು ಅಕ್ಷರ ಯಾವುದು ಬಂದು ಸೇರ್ಕೊಂಡಿದೆ ಅಂದ್ರೆ ಬಂದು ಇಲ್ಲಿ ಏನಾಗಿದೆ ಅಂತಂದ್ರ ಕೂಡಿಕೊಂಡಿದೆ. ಆದ್ದರಿಂದ ಇದನ್ನ ನಾವು ಆಗಮ ಸಂಧಿಗೆ ಉದಾಹರಣೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಮರ ಪ್ಲಸ್ ಅನ್ನು, ಮರವನ್ನು. ಇಲ್ಲಿ ಕೂಡ ಪೂರ್ವ ಪದ ಇದೆ, ಉತ್ತರ ಪದ ಸಂಧಿ ಪದದಲ್ಲಿ ಎರಡೂ ಇದಾವೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮತ್ತೊಂದು ಅಕ್ಷರ ಎಂಬುದು ಏನಪ್ಪಾ ಅಂತಂದ್ರೆ ಬಂದು ಕೂಡಿಕೊಂಡಿದೆ. ಆದ್ದರಿಂದ ಇದನ್ನ ನಾವು ಆಗಮ ಸಂಧಿಗೆ ಉದಾಹರಣೆ ಅಂತೇಳಿ ಹೇಳ್ಬೋದು. ಇಲ್ಲಿ ಇದನ್ನ ವಕರಾಗಮ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಮಗು ಪ್ಲಸ್ ಹೀಗೆ, ಮಗುವಿಗೆ. ಇಲ್ಲಿ ಕೂಡ ಏನಾಗಿದೆ ಅಂದ್ರೆ ನೋಡ್ರಿ, ಇಲ್ಲಿ ಪೂರ್ವ ಪದನೂ ಇದೆ, ಉತ್ತರ ಪದದ ಎರಡೂ ಕೂಡ ಏನಪ್ಪಾ ಅಂತಂದ್ರೆ ಸಂಧಿ ಕಾರ್ಯದಲ್ಲಿದ್ದಾವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಮತ್ತೆ ಬಂದು ಸೇರ್ಕೊಂಡಿದೆ. ಆದ್ದರಿಂದ ಇದು ಏನಂತ ಕರಿತೀವಿ ಅಂದ್ರೆ ವಕರಾಗಮ ಅಂತೇಳಿ ಕರಿತೀವಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಆಗಮ ಸಂಧಿಗೆ ಉದಾಹರಣೆ.
ಮನೆಯನ್ನು, ಮನೆ ಪ್ಲಸ್ ಅನ್ನು, ಮನೆಯನ್ನು, ಮರ ಪ್ಲಸ್ ಅನ್ನು, ಮರವನ್ನು, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಆಗಮ ಸಂಧಿಗೆ ಉದಾಹರಣೆ. ಹಾಗಾದ್ರೆ ಆಗಮ ಸಂಧಿಯ ನಿಯಮ ಏನ್ ಹೇಳ್ತದೆ, ನಿಯಮ ನೋಡ್ಕೊಂಡು ಬರೋಣ. ಎಸ್, ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಗಮ ಸಂಧಿ ಅಂತೇಳಿ ಕರಿತೀವಿ. ಆಗಮ ಸಂಧಿ ಅಂತೇಳಿ ಕರಿತೀವಿ ನೋಡ್ರಿ. ಇಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗುವುದಿಲ್ಲ. ಕೇವಲ ಉತ್ತರ ಪದದ ಮೊದಲಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ. ಉತ್ತರ ಪದದಲ್ಲಿ ಅಕ್ಷರ ಬಿಟ್ಟು ಹೋಗೋದಿಲ್ಲ, ಅಲ್ಲಿ ಏನಪ್ಪಾ ಅಂತಂದ್ರೆ ಮತ್ತೊಂದು ಅಕ್ಷರ ಬಂದು ಸೇರ್ತದ. ಆದ್ದರಿಂದ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಗಮ ಸಂಧಿ. ಆಗಮ ಅಂದ್ರೆ ಬರುವುದು, ಲೋಪ ಅಂದ್ರೆ ಬಿಟ್ಟು ಹೋಗೋದು, ಆದೇಶ ಅಂದ್ರೆ ಮತ್ತೊಂದು ಅಕ್ಷರ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಕೂಡುವುದು, ಅದನ್ನ ಆದೇಶ ಅಂತೇಳಿ ಕರಿತೀವಿ. ಇಷ್ಟೇ. ಇಲ್ಲಿ ಇದರಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನ ಮಾಡ್ತೀವಿ. ಒಂದು ಯ ಬಂದರೆ ಅದನ್ನ ಯಕಾರಾಗಮ, ವ ಬಂದರೆ ಅದನ್ನ ವಕಾರಾಗಮ ಅಂತೇಳಿ ನಾವು ಕರಿತೀವಿ. ಎಸ್, ಇದ್ರ ಮೇಲೆ ಕೂಡ ಏನಪ್ಪಾ ಅಂತಂದ್ರೆ ಟಿಟಿಗೆ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಿಂದ ಏನಪ್ಪಾ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ ಸ್ನೇಹಿತರೆ. ಮತ್ತೊಂದು ಕನ್ನಡ ಸಂಧಿಯ ವಿಧ ಯಾವುದಪ್ಪ ಅಂತಂದ್ರೆ ಆದೇಶ ಸಂಧಿ. ಎಸ್, ಹಾಗಾದ್ರೆ ಆದೇಶ ಸಂಧಿ ಮಳೆ ಪ್ಲಸ್ ಕಾಲ, ಮಳೆಗಾಲ. ಮೈ ಪ್ಲಸ್ ತೋರು, ಮೈದೂರು. ನೆಕ್ಸ್ಟ್ ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಏನಪ್ಪಾ ಅಂತಂದ್ರೆ ಬಂದು ಸೇರೋದನ್ನ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಕತಾಪಗಳಿಗೆ ಗದಾಪಗಳು ಆದೇಶವಾಗಿ ಬರ್ತವೆ. ಈ ಒಂದು ಕತಾಪ ಎಲ್ಲೆಲ್ಲಿ ಇರ್ತಾವಲ್ಲ ಆ ಒಂದು ಕತಾಪಗಳಿಗೆ ಗದಾಪಗಳು ಆದೇಶವಾಗಿ ಬರೋದನ್ನ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಮಳೆ ಪ್ಲಸ್ ಕಾಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಉತ್ತರ ಪದದ ಆದಿ ಪದ, ಉತ್ತರ ಪದ ಇರ್ತದಲ್ಲ ಆ ಒಂದು ಉತ್ತರ ಪದದ ಆದಿ ಪದದ ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೂಡುತ್ತದ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಮಳೆ ಪ್ಲಸ್ ಕಾಲ. ಇಲ್ಲಿ ಕ ಬದಲಾಗಿ ಗ ಬಂದಿದೆ, ಇಲ್ಲಿ ಮಳೆಗಾಲ ಆಗಿದೆ. ಇಲ್ಲಿ ಕಾಲ ಹೋಗಿ ಇಲ್ಲಿ ಗಾಲ ಆಗಿದೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಆದೇಶ ಸಂಧಿಗೆ ಉದಾಹರಣೆ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಮೈ ಪ್ಲಸ್ ತೋರು. ಇಲ್ಲಿ ತ ಬದಲಾಗಿ ಏನಾಗಿದೆ ಅಂತಂದ್ರೆ ದ ಬಂದಿದೆ. ಎಲ್ಲಿ ಮೈದೂರು. ನೋಡ್ರಿ, ಇಲ್ಲಿ ತೋ ಐತಲ್ಲ, ಇಲ್ಲಿ ದೋ ಬಂದಿದೆ. ಹೌದಾ? ಇಲ್ಲಿ ಇದು ಏನಪ್ಪಾ ಅಂತಂದ್ರ ತ ಬದಲಾಗಿ ದ ಬಂದಿದೆ ಅಲ್ಲ, ಇದು ಏನಂದ್ರೆ ಆದೇಶ ಸಂಧಿಗೆ ಉದಾಹರಣೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತ ಬದಲಾಗಿ ದ, ಕ ಬದಲಾಗಿ ಗ. ಎಸ್, ನೆಕ್ಸ್ಟ್ ಇಲ್ಲಿ ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಬೆಂಬತ್ತು ಪ ಬದಲಾಗಿ ಏನಾಗಿದ್ರೆ ಬ ಬಂದಿದೆ. ಪ ಬದಲಾಗಿ ಈ ಒಂದು ಉತ್ತರ ಪದದ ಆದಿ ಪದವಾಗಿರ್ತಕ್ಕಂಥ ಪ ಬದಲಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಬ ಬಂದಿದೆ. ಇಲ್ಲಿ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಆಗಿದೆ. ಆದ್ದರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಆದೇಶ ಸಂಧಿಗೆ ಉದಾಹರಣೆ. ಕಣ್ ಪ್ಲಸ್ ಪನಿ. ಕಣ್ ಪ್ಲಸ್ ಪನಿ ಕಂಬನಿ ಅಂತೇಳಿ ಕರಿತೀವಲ್ಲ, ಇದು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ನೋಡ್ರಿ. ಇಲ್ಲಿ ಮೈ ಪ್ಲಸ್ ತೊಳೆ, ಮೈ ಅಧಿಕ್ ತೊಳೆ, ಮೈದೊಳೆ. ಹೌದಾ? ಎಸ್, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಇವು ಏನಪ್ಪಾ ಅಂತಂದ್ರೆ ಈ ಒಂದು ಆದೇಶ ಸಂಧಿಗೆ ಉದಾಹರಣೆಗಳು ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಆದೇಶ ಸಂಧಿಯ ನಿಯಮ ಏನು? ಆದೇಶ ಸಂಧಿಯ ನಿಯಮ ಏನಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರದ ಹೋಗಿ ಅದರ ಬದಲಾಗಿ ಬೇರೊಂದು ಅಕ್ಷರವು ಬಂದು ಸೇರುವುದಕ್ಕೆ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ನಾವು ನೆನಪು ಇಟ್ಕೋಬೇಕಾದದ್ದು ಏನಂತಂದ್ರೆ ಈ ಒಂದು ಕತಾಪ ಗದಗಳಿಗೆ ಗದಾಪಗಳು ಆದೇಶವಾಗಿ ಬರುತ್ತವೆ. ಎಸ್, ಇದು ನಮಗ ಈ ಒಂದು ಟೆಕ್ನಿಕ್ ಅನ್ನ ನೆನಪಿಟ್ಕೊಂಡೇ ಆದಿದ್ದಲ್ಲಿ ಆ ಒಂದು ಪ್ರಶ್ನೆಗೆ ಸರಳವಾಗಿ ನಾವು ಉತ್ತರವನ್ನ ನೀಡ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನೋಡ್ರಿ, ಮತ್ತೆ ನಿಯಮ. ಈ ಒಂದು ಆದೇಶ ಸಂಧಿಗೆ ಏನಪ್ಪಾ ಅಂತಂದ್ರೆ ಎರಡು ನಿಯಮಗಳು ಬರ್ತವೆ. ಅವುಗಳಷ್ಟೇ ಅಲ್ಲದೆ ಇಲ್ಲಿ ಮತ್ತೆ ಪಬಮ ವ್ಯಂಜನಗಳಿಗೆ ನೋಡ್ರಿ, ಇಲ್ಲಿ ಪಬಮ ವ್ಯಂಜನಗಳಿಗೆ ವಕಾರವು ಆದೇಶಕ್ಕೆ ಬರ್ತದ. ನೋಡ್ರಿ, ಗಿಳಿ ಪ್ಲಸ್ ಪಿಂಡು, ಗಿಳಿವಿಂಡು. ಇಲ್ಲಿ ನೋಡ್ರಿ, ಪಿ ಬದಲಾಗಿ ಏನಾಗಿದೆ ಅಂದ್ರೆ ಇಲ್ಲಿ ವ ಆದೇಶವಾಗಿದೆ. ಇದನ್ನ ಗಿಳಿವಿಂಡು ಅಂತೇಳಿ ಕರಿತೀವಿ. ಬರೇ ಕತಪಗಳಿಗೆ ಗದಪಗಳ ಆದೇಶವಾಗಿ ಬಂದ್ರೆ ಅದು ಆದೇಶ ಸಂಧಿ ಅನ್ಸೋದಿಲ್ಲ. ಮತ್ತೆ ಬೇರೆ ಉದಾಹರಣೆಗಳನ್ನು ಕೊಟ್ಬಿಡ್ತಾರೆ. ಗಿಳಿವಿಂಡು, ಬಲವೊಂದು, ಮೇಲ್ವಾತು. ಇವು ಏನಪ್ಪಾ ಅಂತಂದ್ರೆ ಈ ಒಂದು ಆದೇಶ ಸಂಧಿಗೆ ಉದಾಹರಣೆಗಳಾಗ್ತವೆ. ನೋಡ್ರಿ, ಬಲ ಪ್ಲಸ್ ಬಂದು ಬಲವೊಂದು. ಇಲ್ಲಿ ಬ ಬದಲಾಗಿ ಓ ಬಂದೈತಿ ನೋಡ್ರಿ. ಇಲ್ಲಿ ಬ ಬದಲಾಗಿ ಓ ಬಂದಿದೆ ನೋಡ್ರಿ ಇಲ್ಲಿ. ಎಸ್, ಇಲ್ಲಿ ಮುಂದೆಗಡೆ ಕೊಟ್ಟಿದ್ದಾರೆ ನೋಡ್ರಿ, ಪ ಬದಲಾಗಿ ಓ, ಬ ಬದಲಾಗಿ ಓ. ನೆಕ್ಸ್ಟ್ ಇಲ್ಲಿ ಮೇಲ್ ಪ್ಲಸ್ ಮಾತು, ಮ ಬದಲಾಗಿ ಏನಾಗಿದೆ ಅಂದ್ರೆ ಓ. ಇಲ್ಲಿ ಪಬಮಗಳಿಗೆ ಓಕಾರವು ಏನಪ್ಪಾ ಅಂತಂದ್ರೆ ಆದೇಶವಾಗಿ ಬರ್ತದ. ಇದು
ಈ ಒಂದು ಆದೇಶ ಸಂಧಿಯ ಎರಡೇ ನಿಯಮಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿವೆ. ಈ ಒಂದು ಮೇಲ್ವಾತು ಸಾಕಷ್ಟು ಬಾರಿ ಏನಪ್ಪಾ ಅಂತಂದ್ರೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಆ ಒಂದು ದೃಷ್ಟಿಯಲ್ಲಿ ಇದು ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತದ. ನೆಕ್ಸ್ಟ್ ನಿಯಮ ಮೂರು ಏನ್ ಹೇಳ್ತದ, ಸಕಾರಕ್ಕೆ ಕೆಲವೊಂದು ಸಾರಿ ಛ ಛ ಮತ್ತು ಜಕಾರಗಳು ಆದೇಶವಾಗಿ ಬರ್ತವೆ. ಇವು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಆದೇಶ ಸಂಧಿಗೆ ಉದಾಹರಣೆಗಳಾಗಿರ್ತವ. ಇಲ್ಲಿ ಎಕ್ಸಾಂಪಲ್ ಅನ್ನ ನಾವು ನೋಡ್ತಾ ಬಂದಾಗ ಇನ್ ಪ್ಲಸ್ ಸರ, ಇದು ಇಂಚರ. ಇಲ್ಲಿ ನೋಡ್ರಿ, ಈ ಒಂದು ಉತ್ತರ ಪದದ ಆದಿ ಅಕ್ಷರ ಆಗಿರ್ತಕ್ಕಂಥ ಸ್ವರ ಸ ಬದಲಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಚ ಬಂದಿದೆ ಸಂಧಿಕಾರದಲ್ಲಿ. ಆದ್ದರಿಂದ ಇದು ಏನಪ್ಪಾ ಅಂತಂದ್ರ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತದ. ಇಲ್ಲಿ ಇರ್ ಪ್ಲಸ್ ಸಾಸಿರ, ಇರ್ಚಾಸಿರ ಅಂತೇಳಿ ಆಗಿದೆ. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಉತ್ತರ ಪದದ ಆದಿ ಪದದ ಸ ಬದಲಿಗೆ ಇಲ್ಲಿ ದೊಡ್ಡ ಛ ಬಂದಿದೆ. ಆದ್ದರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ಆದೇಶ ಸಂಧಿಗೆ ಇದು ಕೂಡ ಉದಾಹರಣೆ ಆಗಿದೆ. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್, ಮುನ್ ಪ್ಲಸ್ ಸೆರಗು ಮುಂಜೆರಗು. ನೋಡ್ರಿ, ಇಲ್ಲಿ ಸ ಬದಲಾಗಿ ಇಲ್ಲಿ ಜ ಬಂದಿದೆ ಸಂಧಿಕಾರದಲ್ಲಿ. ಎಸ್, ಆದ್ದರಿಂದ ಇದು ಕೂಡ ಏನಂತಂದ್ರೆ ಈ ಒಂದು ಆದೇಶ ಸಂಧಿಗೆ ಉದಾಹರಣೆ ಆಗಿದೆ. ಇದು ನಿಯಮ 3ರಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಗಿಳಿಬಿಂಡು, ಬಲವಂದು, ಮೇಲ್ವಾತು, ಇಂಚರ, ಇಚ್ಚಾಸಿರ, ಮುಂಜೆರಗು ಇವೆಲ್ಲ ಏನಂದ್ರೆ ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ನೋಡ್ರಿ. ಎಸ್, ಇಷ್ಟು ಏನಪ್ಪಾ ಅಂತಂದ್ರ ಈ ಒಂದು ಸಂಧಿಗಳಲ್ಲಿ ಏನು ಈ ಒಂದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಬರ್ತಾವಲ್ಲ, ಇವತ್ತು ನಾವು ಏನ್ ಮಾಡಿದ್ವಿ ಅಂದ್ರೆ ಕನ್ನಡ ಸಂಧಿಗಳ ಬಗ್ಗೆ ನಾವು ತಿಳ್ಕೊಂತ ಬಂದ್ವಿ. ಮತ್ತೆ ನೆಕ್ಸ್ಟ್ ಮುಂದಿನ ಅವಧಿ ಒಳಗ ಈ ಒಂದು ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂತಹ ಹಲವಾರು ವಿಧಗಳ ಬಗ್ಗೆ ನೆಕ್ಸ್ಟ್ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ಈ ಒಂದು ತರಗತಿಯನ್ನ ಕೇಳಿದಂತಹ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ತರಗತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ಒಂದು ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾಳೆಯ ಕ್ಲಾಸ್ನೊಳಗೆ ಏನ್ ಮಾಡೋದಂದ್ರೆ ಈ ಒಂದು ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನೊಳಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಎಸ್, ಧನ್ಯವಾದಗಳು.